ಕ್ರಿಸ್ತನಲ್ಲಿ ನಮಗೆ ಅತ್ಯಂತ ಪ್ರೀತಿಯ ದೇವರ ಸಭೆಯೇ, ಬನ್ನಿ ಇವತ್ತು ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆಯ ಒಡಂಬಡಿಕೆಯಿಂದ ಕೀರ್ತನೆಗಳು 99ನೇ ಕೀರ್ತನೆ ಅದರ 6ರಿಂದ 9 ವಚನಗಳು, ಅದೇ ರೀತಿ ಪ್ರಾಮುಖ್ಯವಾಗಿ ಹೊಸ ಒಡಂಬಡಿಕೆಯಿಂದ ಒಂದು ಪರಿಪೂರ್ಣವಾಗಿರುವಂಥ ಅಧ್ಯಾಯ ಅದು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ಧ್ಯಾನ ಮಾಡ್ತಿರುವಂಥ ಅಂಶವು ನಾವು ಕಳೆದ ದಿನದಲ್ಲಿ ಧ್ಯಾನ ಮಾಡಿದ ಪ್ರಕಾರ ಶಿಲುಬೆಯ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಒಂದು ಅಂತಿಮ ಘಟ್ಟ, ಆ ಒಂದು ಕೊನೆಯ ಗಳಿಗೆಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಆ ಕೊನೆಯ ಗಳಿಗೆಗಳಲ್ಲಿ ಅದರಲ್ಲಿ ನಾವು ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ತೋರಿಸುವಂಥ ನಮ್ಮ ಮರಣದ ಮುನ್ಸೂಚನೆ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಆ ಒಂದು ಜಟಮಾಂಸಿ ಬೆಳೆಯುಳ್ಳ ಸ್ತ್ರೀ ಆ ಕರ್ತನನ್ನು ಅಭಿಷೇಕ ಮಾಡಿರುವಂಥ ವಿಷಯದಲ್ಲಿ ನಾವು ಒಂದು ಉತ್ತರ ಕ್ರಿಯೆ ವಿಷಯದಲ್ಲಿ ಆತನು ಆ ವಿಷಯ ನೋಡಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಿನ್ನೆ ನೋಡುವಾಗ ಆತನ ರೂಪಾಂತರ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತೂ ಸಹ ಕ್ರಿಸ್ತನ ಕೊನೆ ಗಳಿಗೆಗಳಲ್ಲಿ ಆ ಒಂದು ಅಂತಿಮ ಘಟ್ಟದ ಸಂದರ್ಭದಲ್ಲಿ ಶಿಲುವೆಗೆ ಮುಂಚೆ ಆತನು ಮಾಡ್ತಿರುವಂಥ ಒಂದು ಶ್ರೇಷ್ಠವಾದ ವಿಜ್ಞಾಪನೆ ಪ್ರಾರ್ಥನೆಯನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ನೋಡ್ರಿ, ಇಲ್ಲಿ ನಾವು ಗಮನಿಸುವಾಗ ಯೋಹಾನ ಬರೆದ 17ನೇ ಅಧ್ಯಾಯ ಇಲ್ಲಿ ಯೇಸು ಕ್ರಿಸ್ತನು ಮುಂಚಿನ ಏನಂತಾರೆ ಶಿಲುಬೆಗೆ ಮುಂಚಿನ ಒಂದು ಪ್ರಾರ್ಥನೆ ತನ್ನ ಹೃದಯವನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸುವಂಥದ್ದಾಗಿದೆ ಪ್ರಿಯರೇ. ಯಾಕಂದರೆ 17ನೇ ಅಧ್ಯಾಯವು ಯೇಸು ಕ್ರಿಸ್ತನು ಮಾಡಿದಂಥ ಅತ್ಯಂತ ಆಳವಾದ ಬೆಲೆಯುಳ್ಳ ಒಂದು, ಅಂದರೆ ಆತ ಬಹಳ ಒಳ ಅರ್ಥವನ್ನು ಪಡ್ಕೊಂಡಿರುವಂಥ ಒಂದು ಭಾಳ ಆಳವಾಗಿರುವಂಥ ಪ್ರಾರ್ಥನೆ ಆಗಿ ಇಲ್ಲಿ ನಾವು ಗುರುತಿಸಬೇಕು. ಇದು ಕೇವಲ ಒಂದು ಉಪದೇಶವಲ್ಲ ಪ್ರಿಯರೇ, ಇದು ಕೇವಲ ಅಲ್ಲಿ ಅಷ್ಟು ದಿನ ಅದು ಯಾಕಂದರೆ ಅಲ್ಲಿವರೆಗೂ ಆತನ ಕೊನೆ ಗಳಿಗೆಯಲ್ಲಿ ಆತನ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ, ಅಲ್ಲಿ ಏನಂತಾರೆ ಉಪದೇಶ ಮಾಡಲಿಲ್ಲ, ಆದರೆ ಆತನ ಹೃದಯವನ್ನು ಇಲ್ಲಿ ಬಹಿರಂಗಪಡಿಸ್ತಾ ಇದ್ದಾನೆ ಪ್ರಾರ್ಥನೆ ಮುಖಾಂತರ ಎಂಬ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು. ನೋಡ್ರಿ, ಹೆಬ್ರಿಯರಿಗೆ ಬರೆದ ಗಂಧಕರ್ತ 4ನೇ ಅಧ್ಯಾಯ 14 ನಮಗೋಸ್ಕರ ಮಹಾಯಾಜಕನಿದ್ದಾನೆ, ಆತನು ನಮ್ಮ ದೌರ್ಬಲ್ಯಗಳನ್ನು ಎಲ್ಲ ತಿಳಿದುಕೊಂಡವನು ಎಂಬುದಾಗಿ ನಾವು ಓದ್ತಾ ಇರ್ತೇವೆ. ಕ್ರಿಸ್ತನಿವತ್ತು ಅದೇ ಮಹಾಯಾಜಕ ನಮಗೋಸ್ಕರ ಪ್ರಾರ್ಥನೆ ಮಾಡುವಂಥ ವಿಷಯವನ್ನು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ಶಿಲುಬೆಗೆ ಹೋಗುವ ಮುಂಚೆ ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ ಪ್ರಾರ್ಥಿಸಿದಾನೆ ಎಂಬ ಅಂಶವಿವತ್ತು ಬಹಳ ಬೆಲೆಯುಳ್ಳದ್ದು, ನಮ್ಮ ಜೀವನಗಳಲ್ಲಿ ಅದು ಬಹಳ ಪ್ರಾಮುಖ್ಯವಾಗಿದೆ ಎಂಬ ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಮುಂದಕ್ಕೆ ಹೋಗುವುದಾದರೆ ಪ್ರಿಯರೇ, ಮೊದಲನೇ ವಿಷಯ ನೋಡ್ರಿ, ಆತನ ಮಹಿಮೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮೊದಲನೇ ವಚನ 17ನೇ ಅಧ್ಯಾಯ 1ರಿಂದ 5 ವಚನಗಳು ನಾವು ಧ್ಯಾನ ಮಾಡುವಾಗ ಅಲ್ಲಿ ತಂದೆ ತನಗೆ ತನ್ನ ಸಮಯವು ಬಂದಿದೆ ಅಂತ ಆತನು ಹೇಳ್ತಾ ಇದ್ದಾನೆ. ನೀನು ನನಗೆ ಯಾವ ವಿಷಯವನ್ನು ಹೇಳಿದೆಯೋ ಅದೆಲ್ಲವನ್ನು ಮಾಡಿ ಮುಗಿಸಿದ್ದೇನೆ, ಅದಕ್ಕೋಸ್ಕರ ನನಗೆ ಜಗತ್ತು ಉತ್ಪಾದನೆಗಿಂತ ಮುಂಚೆ ನನಗೆ ಯಾವ ಮಹಿಮೆ ಇದೆ ಆ ಮಹಿಮೆಯಿಂದ ಮತ್ತೆ ನಾನು ಇದು ಮಾಡಿ ಎಂಬುದಾಗಿ ಕೇಳ್ತೇನೆ. ನೋಡ್ರಿ, ಯೇಸು ಈ ಮಾತುಗಳ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆ ಅಂದರೆ, ತಂದೆಯೇ ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆಪಡಿಸು, ಆಗ ನಿನ್ನ ಮಗನು ಮಹಿಮೆಪಡಿಸೋದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೂ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯದಾಗಿರೋ ನಿನ್ನ ಕಳಿಸಿಕೊಟ್ಟ ಯೇಸು ಕ್ರಿಸ್ತನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ನೋಡ್ರಿ, ಲೋಕ ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು. ನಿನ್ನ ಕೊಟ್ಟಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದೆ, ನನ್ನ ಸಮಯ ಬಂದಿದೆ, ನನ್ನ ಗಳಿಗೆ ಬಂದಿದೆ. ನೀನು ನನಗೋಸ್ಕರ ಆ ಒಂದು ಮುಂಚೆ ಜಗತ್ತು ಉತ್ಪಾದನೆಗಿಂತ ಮುಂಚೆ ಯಾವ ಮಹಿಮೆ ಇತ್ತೋ ಆ ಮಹಿಮೆಯಿಂದ ತಿರುಗ ನನ್ನನ್ನು ಮಹಿಮೆಪಡಿಸು. ಇದೇ ಮಾತನ್ನು ಯೇಸು ಕ್ರಿಸ್ತನು 12ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 12:23 ಕೂಡ ಮನುಷ್ಯಕುಮಾರನು ಮಹಿಮೆಪಡಿಸಿಕೊಳ್ಳುವಂಥ ಸಮಯ ಬಂದಿದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ಗಮನಿಸುವಾಗ ಈ ಒಂದು ಪ್ರಾರ್ಥನೆಯ ಪ್ರತಿಫಲ ನಾವು ನೋಡುವುದಾದರೆ ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು ಪ್ರಿಯರೇ. ಆ ಕಾರ್ಯವನ್ನು ಮಾಡಿ ಮುಗಿಸುವಂಥ ಯೇಸು ಕ್ರಿಸ್ತನಿಗೆ ಕೊಟ್ಟಿರುವಂಥ ಒಂದು ಶ್ರೇಷ್ಠವಾದ ಸ್ಥಾನವು ತಂದೆಯಾದ ದೇವರು ಯಾವ ರೀತಿಯಲ್ಲಿ ಕೊಟ್ಟಿದ್ದಾನೆ ಎಂಬುದಾಗಿ ನಮ್ಗೆ ಗೊತ್ತಿದೆ. ನೋಡ್ರಿ, ಆ ಮಾತನ್ನು ನಾವು ನೋಡಿಕೊಳ್ಳೋಣ. ಕ್ರಿಸ್ತನನ್ನು ಫಿಲಿಪ್ಪಿ 2:8 ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಾನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ ಮತ್ತೆ ಪಾಶಗಳಿರುವ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆ ದೇವರಿಗೆ ಮನವನ್ನು ಸಲ್ಲಿಸುವರು. ನೋಡ್ರಿ, ಯೇಸು ಕ್ರಿಸ್ತನನ್ನು ಎಷ್ಟು ಉನ್ನತ ಸ್ಥಾನಕ್ಕೆ ಏರಿಸಿದ್ದಾರೆ ಎಂಬ ಸತ್ಯವು ಇಲ್ಲಿ ತಿಳಿತಾ ಇದೆ. ಅದನ್ನು ಇಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಮಾಡ್ತಾನೆ. ಯಾಕಂದರೆ ಇಲ್ಲಿ ನಾವು ಅನ್ಕೋಬೋದು, ಯೇಸು ಕ್ರಿಸ್ತನಿಗೆ ಇಲ್ಲಿ ಮುಂದೆ ಏನಿದೆ? ಶಿಲುಬೆ ಇದೆ. ಶಿಲುಬೆ ಇದ್ದಾಗ ಆದರೆ ಏನು ಕಷ್ಟ, ಕಣ್ಣೀರು, ನೋವು, ಹಿಂಸೆ ಇವೆಲ್ಲವೂ ಇರುವಾಗಲೂ ಸಹ ಯೇಸು ಕ್ರಿಸ್ತನ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆತನು ಇದನ್ನು ಕೇಳ್ತಾ ಇದ್ದಾನೆ? ಯಾಕಂದರೆ ಪ್ರಿಯರೇ, ಶಿಲುಬೆ ಅಂದರೆ ಆತನಿಗೆ ಅವಮಾನವಲ್ಲ,
ಅದು ಜಗತ್ತುತ್ಪಾದಕ್ಕಿಂತ ಮುಂಚೆ ರಕ್ಷಣಾ ಪ್ರಣಾಳಿಕೆಯಲ್ಲಿ ಅದು ಮುಂದೆಯೇ ಯೋಜಿತವಾಗಿರುವಂಥ ಒಂದು ಪ್ರಣಾಳಿಕೆ. ಯೇಸು ಕ್ರಿಸ್ತನಿಗೆ ಶಿಲುಬೆ ಅಂದರೆ ಅದು ದೇವರ ಪ್ರೀತಿಯನ್ನು ತೋರಿಸುವಂಥ ಕಾರ್ಯ ಎಂಬುದಾಗಿ ಗೊತ್ತು ಪ್ರಿಯರೇ. ಯಾಕಂದರೆ ನಾವು ನೋಡುವಾಗ ಶಿಲುಬೆಯ ನ್ಯಾಯವನ್ನು ನೆರವೇರಿಸುತ್ತದೆ ಎಂಬುದಾಗಿ ಆತನಿಗೆ ಗೊತ್ತಿದೆ, ಶಿಲುಬೆಯಲ್ಲಿ ರಕ್ಷಣೆ ದೊರೆಯುತ್ತದೆ ಎಂಬುದಾಗಿ ಆತನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಆತನ ಮಹಿಮೆಯನ್ನು ಕೇಳ್ತಾ ಇದ್ದಾನೆ ಪ್ರಿಯರೇ. ನಾವಿಲ್ಲಿ ಗಮನಿಸಿಕೊಳ್ಳಬೇಕಾದರ ಪಾಠ ಎಂಬುದಾಗಿ ನೋಡುವಾಗ ನಮ್ಮ ಬಾಧೆಯಲ್ಲಿ ಕೂಡ, ನಮ್ಮ ಕಷ್ಟಗಳ ಮಧ್ಯದಲ್ಲಿ ಕೂಡ ನಾವು ದೇವರ ಮಹಿಮೆಯನ್ನು ಹುಡುಕುವಂಥ ವ್ಯಕ್ತಿಗಳಾಗಿರಬೇಕು. ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ಒಂದು ನಿರೀಕ್ಷೆ ಎಂಬುದಾಗಿ ನೋಡುವಾಗ ಖಂಡಿತವಾಗಿಯೂ ನಾವು ಬಾಧೆ ಪಟ್ಟಾಗಲೂ ಶಿಲುವೆಯ ಮಾರ್ಗದಲ್ಲಿ ನಾವು ಇರುವಾಗ, ಕಷ್ಟದ ಮಾರ್ಗದಲ್ಲಿ ಕಾರ್ಗತ್ತಲ ಕಣಿವೆಯ ಹಾದಿಯಲ್ಲಿ ನಾವು ಇರ್ತಿರುವಾಗ ಸಂದರ್ಭದಲ್ಲಿಯೂ ಸಹ ನಾವು ನಮ್ಮ ವಿಶ್ವಾಸವನ್ನು ಬಿಟ್ಟುಕೊಳ್ಳದೆ ಖಂಡಿತವಾಗಿ ಇದಕ್ಕೆ ತಕ್ಕಂತೆ ದೇವರು ನಮಗೆ ಶ್ರೇಷ್ಠ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಎಂಬ ವಿಶ್ವಾಸ ಯೇಸು ಕ್ರಿಸ್ತನಲ್ಲಿ ಇದ್ದರೆ ಆ ಮಹಿಮೆ ನಮಗೂ ಸಹ ಸಿಕ್ಕುವಂಥದ್ದಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇ ವಿಷಯಕ್ಕಾಗಿ ನೋಡುವಾಗ ಇಲ್ಲಿ ಸುದೀರ್ಘ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿಂದ 17ನೇ ಅಧ್ಯಾಯ 6ರಿಂದ 12 ವಚನಗಳನ್ನು ವಾಕ್ಯವನ್ನು ಓದಲಿಕ್ಕೆ ಸಮಯವಿಲ್ಲ, ಬೇಗನೆ ಹೇಳಿ ಮುಗಿಸ್ತೇನೆ. ಅಂದರೆ ತನ್ನ ಶಿಷ್ಯರಿಗೆ ಗೋಸ್ಕರ ಅವರ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಆತನು ಮಾಡ್ತಾ ಇದ್ದಾನೆ. ನೋಡ್ರಿ, ಪ್ರಾಮುಖ್ಯವಾಗಿ ಇಲ್ಲಿ ಮಾಡ್ತಿರೋಂಥ ವಿಷಯಗಳೇನೆಂಬುದಾಗಿ ನೋಡುವಾಗ ಆತನು ಹೇಳ್ತಿರೋಂಥ ಮಾತೇನೆಂಬುದಾಗಿ ಅವರು ನಿನ್ನವರೇ ಎಂಬುದಾಗಿ ತಂದೆಗೆ ತನ್ನ ಶಿಷ್ಯರನ್ನು ಒಪ್ಪಿಸಿಕೊಡುವಂಥ ಸಂದರ್ಭವನ್ನು ಇಲ್ಲಿ ಗಮನಿಸಬಹುದು ಪ್ರಿಯರೇ. ಯೇಸು ಶಿಷ್ಯರಿಗೆ ಬಗ್ಗೆ ಯಾವ ರೀತಿ ಏನು ಹೇಳ್ತಿದ್ದಾನೆ ಎಂಬುದನ್ನು ನೋಡುವಾಗ ತಂದೆ ಕೊಟ್ಟವರು ಎಂಬ ಸತ್ಯವನ್ನು ಹೇಳ್ಕೊಡ್ತಿದ್ದಾನೆ, ವಾಕ್ಯವನ್ನು ಸ್ವೀಕರಿಸಿದವರೆಂಬುದಾಗಿ ಹೇಳ್ತಾ ಇದ್ದಾನೆ, ಅವರು ನನ್ನಲ್ಲಿ ನಂಬಿದವರು ವಿಶ್ವಾಸಿಗಳು ಎಂಬುದಾಗಿ ಅಲ್ಲಿ ಮಾತನ್ನು ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ ಕೂಡ ನಾನು ಅವರನ್ನು ಕಾಪಾಡಿದೆ ಎಂದ ರೀತಿ. ಅಂದರೆ ಇಲ್ಲಿ ಯಾವ ಕಾಪಾಡಿ ಎಂಬುದಾಗಿ ನೋಡುವಾಗ ಆತ್ಮೀಯ ರಕ್ಷಣೆ ಕುರಿತು ಮಾತನಾಡ್ತಿದ್ದಾನೆ, ಸತ್ಯದಲ್ಲಿ ಸ್ಥಿರತೆ ಕುರಿತು ಮಾತನಾಡ್ತಿದ್ದಾನೆ ಪ್ರಿಯರೇ. ಇದೇ ನಾವು ಗಮನಿಸುವಾಗ ಪ್ರಿಯರೇ, ಶಿಷ್ಯರಿಗೋಸ್ಕರ ಆತನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದಾನೆ. ಆ ಮಧ್ಯಸ್ಥೆಯನ್ನು ವಹಿಸಿಕೊಂಡಿರುವಂಥ ಯೇಸು ಕ್ರಿಸ್ತನು ಇವತ್ತಿಗೂ ಸಹ ನಿನಗೋಸ್ಕರ ನನಗೋಸ್ಕರ ಮಧ್ಯಸ್ಥಿಕನಾಗಿ ಆತನ ವಿಜ್ಞಾಪನೆ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಿನಗೋಸ್ಕರ ನನಗೋಸ್ಕರ ಸಹಾಯ ಮಧ್ಯವರ್ತಿಕೆಯನ್ನು ಆತನು ನಿರ್ವಹಣೆ ಮಾಡ್ತಾ ಇದ್ದಾನೆ ಎಂಬ ಸತ್ಯವು ನಮಗೆ ಎಬ್ರಿಯರ ಬರೆದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯ 25ನೇ ವಚನದಲ್ಲಿ ಅನೇಕ ವಚನಗಳಿದ್ದಾವೆ. ಕೆಲವು ಮಾತ್ರ ತೋರಿಸಲಿಕ್ಕೆ ಇಷ್ಟಪಡ್ತೇನೆ, ಸಮಯವಿಲ್ಲದ ಕಾರಣ ಪ್ರಿಯರೇ. ಆದ ಕಾರಣ ಆತನು ತನ್ನ ಮೂಲಕ ದೇವರಿಗೆ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಯಾವಾಗಲೂ ಬದುಕುವನಾಗಿದ್ದಾನೆ. ಅದೇ ರೀತಿಯಲ್ಲಿ ರೋಮಪುರದ ಪತ್ರಿಕೆಯಲ್ಲಿ 8:34 ಕೂಡ ಅಲ್ಲಿ ಕೂಡ ಇದೇ ಸತ್ಯವನ್ನು ನಮಗೆ ದೇವರ ವಾಕ್ಯ ಅಪೊಸ್ತಲನಾದ ಪೌಲನು ಖಡಾಖಂಡಿತವಾಗಿ ಸ್ಪಷ್ಟವಾಗಿ ಅಲ್ಲಿ 8:34 ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ನೋಡ್ರಿ, ಅಪರಾಧಿಗಳಿಂದ ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ನೋಡ್ರಿ, ಇವತ್ತು ಕ್ರಿಸ್ತನು ಅಲ್ಲಿ ಶಿಷ್ಯರಿಗೋಸ್ಕರ ಮಾತ್ರ ಅಲ್ಲ, ನಿನಗೋಸ್ಕರ ನನಗೋಸ್ಕರ ಆತನ ತಂದೆಯ ಬಲಪಾರ್ಶ್ವದಲ್ಲಿ ಕುಂತ್ಕೊಂಡು ಆತನ ವಿಜ್ಞಾಪನೆ ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಯೇಸು ನಿನಗೋಸ್ಕರ ನನಗೋಸ್ಕರ ಮಧ್ಯದಲ್ಲಿದ್ದಾನೆ. ಏಕೆಂದರೆ ಇದರ ವಿಷಯ ನಾವು ಏನು ತಿಳ್ಕೋಬೇಕು? ನಾವು ಸುರಕ್ಷಿತವಾಗಿದ್ದೇವೆ ಆತನ ಮಧ್ಯಸ್ಥಿಕೆಯಲ್ಲಿ. ಈ ಸತ್ಯವನ್ನು ಗ್ರಹಿಸಿಕೊಂಡಿದೆ ಯಾವತ್ತಾದರೂ? ಕೇವಲ ಆತನ ಪ್ರಾರ್ಥನೆ ಎಂಬ ಸತ್ಯವನ್ನು ನಾವು ತಿಳ್ಕೋಬೇಕು ಪ್ರಿಯರೇ. ಮೂರನೇ ವಿಷಯಕ್ಕಾಗಿ ನೋಡುವಾಗ ಆನಂದಕ್ಕಾಗಿ ಅಥವಾ ಸಂತೋಷಕ್ಕಾಗಿ ಪ್ರಾರ್ಥನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 13ನೇ ವಚನದಲ್ಲಿ ನೋಡ್ರಿ, ನಾನು ಇದೊಂದು ಮಾತನ್ನು ಓದ್ತೇನೆ, ಅನೇಕ ವಿಷಯಗಳು ಓದಲಿಕ್ಕೆ ಸಮಯವಿಲ್ಲ. ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ, ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ. ನಿನ್ನ ಬಳಿಗೆ ಬರುವಂತನಾಗಿದ್ದೇನೆ, ಅದಕ್ಕೋಸ್ಕರ ನನ್ನ ಆನಂದ ಇವರಲ್ಲಿ ಪರಿಪೂರ್ಣವಾಗುವಂತೆ ಲೋಕದಲ್ಲಿ ಈ ಮಾತುಗಳನ್ನು ಆಡುತ್ತೇನೆ. ನನ್ನ ಆನಂದವು ಅವರಲ್ಲಿ ತನ್ನ ಶಿಷ್ಯರಲ್ಲಿ ಪರಿಪೂರ್ಣವಾಗಲಿಕ್ಕೆ ಆತನು ಕೇಳ್ತಾ ಇದ್ದಾನೆ. ನೋಡ್ರಿ ಪ್ರಿಯರೇ, ಶಿಲುಬೆಗೆ ಮುಂಚೆ ಏನು ಕಾಣ್ಬೋದು? ನಾವು ಆವಾಗಲೇ ಹೇಳಿದೆ, ನೋವು, ಹೌದ್ರಾ? ಅಷ್ಟು ಮಾತ್ರಕ್ಕಲ್ಲ, ದ್ರೋಹ, ಹೌದ್ರಾ? ಇದಕ್ಕಿಂತ ಹೆಚ್ಚಾಗಿ ಅವಮಾನ, ಅವೆಲ್ಲವೂ ಇದ್ದರೂ ಸಹ ಆದರೂ ಸಹ ಯೇಸು ಕ್ರಿಸ್ತನು ಅವರಲ್ಲಿ ನನ್ನ ಆನಂದ ಪರಿಪೂರ್ಣವಾಗುವ ಬಗ್ಗೆ ಆತನು ಮಾತನಾಡ್ತಾ ಇದ್ದಾನೆ. ಯಾಕಂದರೆ ನೋಡ್ರಿ, ಅದಕ್ಕೆ ಒಂದು ಸಪೋರ್ಟಿಂಗ್ ವರ್ಸ್ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಎಬ್ರಿ 12 ನೋಡುವಾಗ ಯಾಕೆ ಎಂಬುದಾಗಿ ನೋಡುವಾಗ, ನಂಬಿಕೆಯನ್ನು ಹುಟ್ಟಿಸುವ ಪೋಲಿಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಅಂತ ನೋಡ್ರಿ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಡೆಯಲ್ಲಿ ಆಸೀನರಾಗಿದ್ದಾನೆ. ದೇವರ ಸಿಂಹಾಸನ ರೀಡದ ಬಲಪಾರ್ಶ್ವದಲ್ಲಿ ಕೂತ್ಕೊಳ್ತಾನೆ ಎಂಬ ಒಂದು ಸಂತೋಷದಕ್ಕೋಸ್ಕರ, ಅಂದರೆ ತಂದೆ ಒಪ್ಪಿಸಿರುವಂಥ ಕೆಲಸ ಮಾಡ್ತಾನೆ ಸಂತೋಷಕ್ಕೋಸ್ಕರ ಎಲ್ಲವನ್ನೂ ಸಹ ಅಲಕ್ಷ್ಯ ಮಾಡ್ತಾ ಇದ್ದಾನೆ, ನಿರ್ಲಕ್ಷ್ಯ ಮಾಡ್ತಾ ಬಾಧೆಯನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ. ಯಾಕಂದರೆ ನಿನಗೋಸ್ಕರ ನನಗೋಸ್ಕರ ರಕ್ಷಣಾ ಪ್ರಣಾಳಿಕೆಯಲ್ಲಿ ಆ ಒಂದು ಪ್ರಣಾಳಿಕೆ ಆತನ ದೃಷ್ಟಿಯಲ್ಲಿ ಅದಿತ್ತು. ಗ್ರಹಿಸ್ಕೋಬೇಕು ಪ್ರಿಯರೇ. ಮಾತನ್ನು ನಾವು ಗೌರವಿಸುವುದಾದರೆ ಆ ಸಂದರ್ಭದಲ್ಲಿ ಕೂಡ
ತನ್ನ ಸಂತೋಷ, ತನ್ನ ಆನಂದವು ಶಿಷ್ಯರಲ್ಲಿ ಪರಿಪೂರ್ಣವಾಗಿ ಎಂಬುದಾಗಿ ತಂದೆ ಮುಂದೆ ಆತನು ಬೇಡಿಕೊಳ್ಳುವಂಥ ವ್ಯಕ್ತಿಯಾಗಿ ಕಾಣ್ತದೆ. ಪ್ರಿಯ ಅಷ್ಟು ಮಾತ್ರಕ್ಕಲ್ಲ ನೋಡ್ರಿ, ಆತನ ಆನಂದವೇ ನಮ್ಮ ಬಲ ಎಂಬುದಾಗಿ ನೆಹೆಮೀಯನ ಪುಸ್ತಕ 8ನೇ 10ನೇ ವಚನದಲ್ಲಿ ನಾವು ನೋಡ್ತೇವೆ. ನಿಜವಾದ ಆನಂದ ಅದು ಪರಿಸ್ಥಿತಿಗಳ ಮೇಲಲ್ಲ, ಅದರ ದೇವರೊಟ್ಟಿಗಿನ ಸಂಬಂಧದಲ್ಲಿರುವಂಥದ್ದಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಅದಕ್ಕೆ ಉದಾಹರಣೆ ಯೇಸು ಕ್ರಿಸ್ತನೇ. ಅಲ್ಲಿ ಆತನ ಪರಿಸ್ಥಿತಿಗಳನ್ನು ನೋಡಿಲ್ಲ, ಆ ಕಷ್ಟವನ್ನು ನೋಡಿಲ್ಲ, ಶಿಲುಬೆ ಇರುವಂಥ ಪರಿಸ್ಥಿತಿ ಅಂದರೆ ಆ ಕಷ್ಟ, ನೋವು, ಅವಮಾನ ಅವೆಲ್ಲವನ್ನು ಲಕ್ಷ್ಯಕ್ಕೆ ತಗೊಂಡಿಲ್ಲ. ಅಲಕ್ಷ್ಯ ಮಾಡಿದ ತನ್ನ ಮುಂದಿಟ್ಟಿರುವಂಥ ಸಂತೋಷಕ್ಕೋಸ್ಕರ. ಆ ಸಂತೋಷ ಇವತ್ತು ನಮ್ಮಲ್ಲಿ ಇದೆಯಾ? ಕಷ್ಟಗಳ ಮಧ್ಯದಲ್ಲಿ ನಿಜವಾಗಲೂ ಯೇಸು ಕ್ರಿಸ್ತನ ರೀತಿಯಲ್ಲಿ ನಮ್ಮ ಮುಂದಿರುವಂಥ ಸಂತೋಷವನ್ನು, ಯಾಕಂದರೆ ನಾವು ಸಹಿಸಿಕೊಳ್ಳುವರಾದರೆ ಆಳುವವರಾಗಿತ್ತು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ನಾವು ನಿಜವಾಗಲೂ ನಮ್ಮ ಕಷ್ಟಗಳಲ್ಲಿ ಯಾವ ರೀತಿಯಲ್ಲಿ ನಾವಿದ್ದೇವೆ? ಯೇಸು ಕ್ರಿಸ್ತನ ಕಷ್ಟದ ಮಧ್ಯದಲ್ಲಿ ಕೂಡ ಆತನ ತಂದೆಯಲ್ಲಿ ತನ್ನ ಶಿಷ್ಯರ ಸಂತೋಷ ಪಡಬೇಕೆಂಬುದಾಗಿ ಆಶೆ ಪಡ್ತಾ ಇದ್ದಾನೆ. ಇವತ್ತು ನಾವು ಆಲೋಚನೆ ಮಾಡಿಕೊಳ್ಳೋಣ. ಬೇಗ ಮುಂದಕ್ಕೆ ಹೋಗ್ತದೆ. 4ನೇ ವಿಷಯ ನೋಡುವಾಗ, ಲೋಕದಲ್ಲಿದ್ದರೂ ಲೋಕಕ್ಕೆ ಸೇರಿದವರಲ್ಲ ಎಂಬುದು ಸತ್ಯವನ್ನು ಆತನು ಹೇಳ್ತಾ ಇದ್ದಾನೆ. 14ರಿಂದ 16 ವಚನಗಳಲ್ಲಿ ಆತನು ಹೇಳ್ತಿದ್ದಾನೆ. ನೀವು ಆ ಥರ ನೋಡ್ರಿ, ಮಾತು ಓದೇ ಬಿಡ್ತೀನಿ ನಾನು ನಿನ್ನ ವಾಕ್ಯವನ್ನು ಕೊಟ್ಟಿದ್ದೆ, ನಾನು ಲೋಕದವನಲ್ಲದೆ ಇವರು ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಸಹ ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಸಹ ಲೋಕದವರಲ್ಲ. ಅದನ್ನು ಹೇಳ್ತಿರೋಂಥ ಮಾತು ಎಂಬುದಾಗಿ, ನಾನು ಯಾವ ರೀತಿಯಲ್ಲಿ ಲೋಕಕ್ಕೆ ಸಂಬಂಧಪಟ್ಟನಲ್ಲ, ಇವರು ಸಹ ಲೋಕಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಲೋಕದಲ್ಲಿ ಇದ್ದೇವೆ ನಿಜ, ಆದರೆ ಈ ಲೋಕಕ್ಕೆ ನಾವು ಸಂಬಂಧಪಟ್ಟ ವ್ಯಕ್ತಿಗಳಲ್ಲ. ಪ್ರೇರಿ, ಈ ಸತ್ಯವನ್ನು ಗ್ರಹಿಸಿಕೊಳ್ಬೇಕೆಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಪೊಸ್ತಲನಾದ ಪೌಲನು ಸಹ ಅನೇಕ ಸಾರಿ ಈ ಮಾತನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ರೋಮ 12:2 ಕೂಡ ನಾವು ಲೋಕದ ರೀತಿಯಲ್ಲಿ ಆಲೋಚನೆ ಮಾಡಬಾರದು ಎಂಬುದಾಗಿ ಆತನು ಹೇಳ್ತಾ ಇರುವಂಥ ಮಾತನ್ನು ಗಮನಿಸಬಹುದು. ಪ್ರೇರಿ, ಲೋಕದ ನಡವಳಿಕೆಯನ್ನು ಅನುಸರಿಸದೆ ಅಂತ ಹೇಳ್ತಾ ಇದ್ದಾನೆ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರ್ರಿ. ನಾವು ಎಲ್ಲಿ ಪರಲೋಕ ಭಾವದವರಾಗಿರಬೇಕು. ಹೀಗಾದರೆ ದೇವಚಿತ್ತ ಕಲಿಸೋದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆ, ದೋಷವಿಲ್ಲದ ಯಾವುದೊಂದು ವಿಷಯಿಸಿ ತಿಳಿದುಕೊಡ್ರಿ. ಲೋಕದ ನಡವಳಿಕೆ ನಮಗೆ ಸಂಬಂಧವಿಲ್ಲ. ಯಾಕಂದರೆ ಪ್ರಿಯರೇ, ನಾವು ಗಮನಿಸುವಾಗ ಈ ಲೋಕ ಎಲ್ಲವೂ ಸಹ ಇದು ಗಹಿತಿಸಿ ಹೋಗುವಂಥ ಕಾರ್ಯಗಳೆಂಬುದಾಗಿ 1ನೇ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 15ರಿಂದ 17 ವಚನಗಳನ್ನು ನಾವು ಧ್ಯಾನ ಮಾಡೋದ್ರಲ್ಲಿ ಖಂಡಿತವಾಗಿ ಗೊತ್ತಾಗುವಂಥದ್ದಾಗಿದೆ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರಾದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆ ಗತಿಸಿ ಹೋಗುವಂಥದ್ದಾಗಿದೆ, ಆದರೆ ದೇವಜೊತೆ ನೆರವೇರಿಸಲು ಎಂದಿಗೂ ಇರುವ. ನೋಡ್ರಿ, ಲೋಕವು ಇವೆಲ್ಲವೂ ಗತಿಸಿ ಹೋಗುವಂಥ ವಿಷಯಗಳು. ಈ ಶರೀರಾಶೆ, ನೇತ್ರಾಶೆ, ಒಂದು ಜೀವದ ಬದುಕು ಬಾಳಿನ ಡಂಬ ಇವೆಲ್ಲವೂ ಸಹ ಗತಿಸಿ ಹೋಗುವ, ಲೋಕದಲ್ಲಿರುವಂಥ ಎಲ್ಲ ಪ್ರತಿಯೊಂದು ವಿಷಯವೂ ಕೂಡ ಗತಿಸಿ ಹೋಗುವಂಥ ವಿಷಯಗಳಾಗಿದ್ದಾವೆ ಎಂಬುದಾಗಿ ನಾವು ಗ್ರಹಿಸ್ಕೋಬೇಕು. ಪ್ರಿಯರೇ, ನೋಡ್ರಿ, ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೋಕದ ನಡತೆಯನ್ನು ಬಿಟ್ಟು ಪರಲೋಕ ಭಾವರಾಗಿರ್ರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಅದೇ ಮಾತನ್ನು ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯರ ಬರೆದ ಪತ್ರಿಕೆಯಲ್ಲಿ 3ನೇ 20ನೇ ವಚನದಲ್ಲಿ ಅನಿಸುತ್ತೆ. ನಾವು ನಮ್ಮ ಪೌರತ್ವ ಎಲ್ಲಿದೆ? ಪರಲೋಕದಲ್ಲಿದೆ. ಆ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು. ಈ ಲೋಕಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲ ಪ್ರಿಯರೇ. ನಾವು ಈ ಸತ್ಯವನ್ನು ನಾವು ಗ್ರಹಿಸಿಕೊಂಡ್ರೆ ಅನೇಕ ವ್ಯರ್ಥವಾದ ವಿಷಯಗಳು ನಮ್ಮ ಜೀವನದಲ್ಲಿ ನಾವು ಪಕ್ಕಕ್ಕೆ ತೆಗೆದಿಡುವಂಥ ವ್ಯಕ್ತಿಗಳಾಗಿದ್ದೇವೆ. ಯಾಕೆಂದರೆ ನಮ್ಮ ಮನಸ್ಸು ಇವತ್ತು ಯಾಕೆ ನಾವು ಇವೆಲ್ಲ ಲೋಕ ಸಂಬಂಧಪಟ್ಟವರಲ್ಲಿ ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ಮನಸ್ಸು ಬದಲಾಗಿದೆ, ನಮ್ಮ ರಕ್ಷಣೆಯನ್ನು ನಮಗೆ ದೊರಕಿದೆ, ನಮ್ಮ ಗುರುತು, ನಮ್ಮ ಐಡೆಂಟಿಟಿ ಪರಲೋಕ ಎಂಬ ಸತ್ಯವನ್ನು ನಮಗಿದೆ. ಜೀವನದ ಉದ್ದೇಶವೇ ಅಲ್ಲಿ ಪರಿಪೂರ್ಣವಾಗಿ ಬದಲಾಗ್ತದೆ. ಹಾಗಾಗಿ ನಾವು ಬೇರ್ಪಟ್ಟ ವ್ಯಕ್ತಿಗಳಾಗಿದ್ದೇವೆ ಲೋಕದಿಂದ. ಇದು ಆ ರೀತಿ ಬೇರ್ಪಡಲ್ಲ. ಇದೊಂದು ರೂಪಾಂತರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದನ್ನಾಗಿದ್ದೇನೆ. ಮುಂದಕ್ಕೆ ಹೋಗೋಣ. 5ನೇ ವಿಷಯ ನೋಡುವಾಗ ಪ್ರತಿಷ್ಠತೆಗೆ ಪ್ರಾರ್ಥನೆ ಎಂಬುದಾಗಿ ನೋಡ್ತಾ ಇದ್ದೇವೆ. 17-19 ವಚನಗಳು ನೋಡುವಾಗ, ನಿನ್ನ ಸತ್ಯದಿಂದ ಅವರನ್ನು ಪರಿಶುದ್ಧಪಡಿಸು ಎಂಬುದಾಗಿ ನೋಡಿ. 17ನೇ ವಚನ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಪಡಿಸು, ನಿನ್ನ ವಾಕ್ಯವೇ ಸತ್ಯವು. ನೋಡ್ರಿ, ಅವರನ್ನು ಪ್ರತಿಷ್ಠಪಡಿಸಲಿಕ್ಕೆ ಕೇಳ್ತಾ ಇದ್ದಾನೆ. ಯಾಕಂದರೆ ಪ್ರಿಯರೇ, ಪರಿಶುದ್ಧಪಡಿಸೋದ್ರಿಂದಾಗಿ ನೋಡುವಾಗ ಬೇರ್ಪಡಿಸುವಂಥದ್ದು, ಪ್ರತ್ಯೇಕಪಡಿಸಿಕೊಳ್ಳುವಂಥದ್ದು, ತಮ್ಮನ್ನು ತಾವೇ, ಅದಂದರೆ ದೇವರಿಗೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ಪ್ರಿಯರೇ, ನಾವು ಗಮನಿಸುವಾಗ ಎಫೆಸರ ಬರೆದ ಪತ್ರಿಕೆ 5:26ನೇ ವಚನದಲ್ಲಿ ಅದೇ ರೀತಿಯಲ್ಲಿ 1ನೇ ಪೇತ್ರರು 1:15-16 ಸಮಯ ಇಲ್ಲ, ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ದೇವರು ಪರಿಶುದ್ಧನಾಗಿರುವ ಪ್ರಕಾರ ನಾವು ಸಹ ಪರಿಶುದ್ಧರಾಗಬೇಕೆಂಬುದಾಗಿ ದೇವರು ಆಶೆ ಪಡುವಂಥ ದೇವನಾಗಿದ್ದಾನೆ. ಯಾವ ರೀತಿಯಲ್ಲಿ ನಾವು ಪರಿಶುದ್ಧರಾಗಬೇಕೆಂಬುದಾಗಿ ನೋಡುವಾಗ ಆತನ ವಾಕ್ಯದ ಮುಖಾಂತರ, ಆತನ ಪರಿಶುದ್ಧಾತ್ಮದ ಮುಖಾಂತರ, ಕ್ರಿಸ್ತನ ರಕ್ತದ ಮುಖಾಂತರ. ಯಾಕಂದರೆ ರಕ್ಷಣೆ ಒಂದು ಆರಂಭವಾಗಿ ನಾವು ಕಾಣ್ತಾ ಇದ್ದರೆ
ಪರಿಶುದ್ಧತೆ ಅದು ಮುಂದುವರಿಯುವಂಥದ್ದಾಗಿದೆ ಕೊನೆಯವರೆಗೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಒಂದು ಪರಿಶುದ್ಧ ವಿಷಯದಲ್ಲಿ ತನ್ನ ಶಿಷ್ಯರನ್ನು ಪ್ರತಿಷ್ಠೆಪಡಿಸುವಂಥ ಪ್ರಾರ್ಥನೆಯನ್ನು ಇಲ್ಲಿ ನಾವು ನೋಡಬಹುದು ಪ್ರೇರೆ. ಮುಂದೆ ಎಲ್ಲವನ್ನು ನಮಗೋಸ್ಕರ ತನ್ನ ಹೃದಯವನ್ನು ತಂದೆಯ ಮುಂದೆ ಆತನು ಬಿಚ್ಚಿಟ್ಟಿರುವಂಥ ಕಾರ್ಯವನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ನಮಗೆ ಗುರುತಿಸಬಹುದು. ಮುಂದಕ್ಕೆ ಹೋಗುವುದಾದರೆ ಆ ಒಂದು ಮಿಷನ್ ಅಂದರೆ ತನಗೆ ಕೊಟ್ಟಿರುವಂಥ ಆಜ್ಞೆ ಏನೆಂಬುದಾಗಿ ನೋಡುವಾಗ 18-19 ವರ್ಷಗಳು ಏನು ಕಾಣ್ತಿದ್ದೇವೆ, ತನ್ನನ್ನು ಕಳಿಸ್ಕೊಟ್ಟಿರೋ ವಿಷಯವನ್ನು ಮತ್ತು ತನ್ನ ಶಿಷ್ಯರನ್ನು ಕಳಿಸ್ಕೊಟ್ಟಿರುವಂಥ ವಿಷಯವನ್ನು ಅಲ್ಲಿ ಮಾತನಾಡ್ತಾ ಇದ್ದಾರೆ. ನೋಡ್ರಿ, ಇವರು ನಿಜವಾಗಿ ಪ್ರತಿಷ್ಠೆಯಾಗಬೇಕೆಂದು ನಿಮಗೋಸ್ಕರ ನಾನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ವಾಕ್ಯದಿಂದ ನನ್ನ ನಂಬುವರಿಗೋಸ್ಕರ ಕೂಡ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇಲ್ಲಿ ನೋಡ್ರಿ, ಕ್ರೈಸ್ತ ಜೀವನ ಕೇವಲ ಅದು ರಕ್ಷಣೆ ಅಲ್ಲ, ಕಳಿಸಲ್ಪಟ್ಟ ಜೀವನ ಎಂಬುದಾಗಿ ನಾವು 18ನೇ ವಚನ ನೋಡೋದಾದರೆ ನೋಡ್ರಿ, ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸ್ಕೊಡ್ತೇನೆ. ಅರ್ಥ ಏನಿಲ್ಲಿ? ಕ್ರೈಸ್ತರ ಜೀವನ ಇದ್ದ ಸ್ಥಳದಲ್ಲಿ ಇದ್ದು ನಾನು ತಿಂದು ಕುಡಿದು ಮಜಾ ಮಾಡೋದಲ್ಲ ಪ್ರಿಯರೇ. ಅಪೊಸ್ತಲರು ಅಂದರೆ ಕಳಿಸಲ್ಪಟ್ಟವರು ಎಂಬ ಸತ್ಯವನ್ನು ನಾವು ಅರ್ಥಕೊಂಡಿರುವಂಥ ವ್ಯಕ್ತಿಗಳಾಗಿರುವಂಥ ನಾವು ಇವತ್ತು ಆತನ ಶಿಷ್ಯರಾಗಿರುವಂಥ ನಾವು, ಆತನ ರಕ್ಷಣೆಯಲ್ಲಿರುವಂಥ ನಾವು ಸಹ ಕಳುಹಿಸಲ್ಪಟ್ಟವರಾಗಿದ್ದೇವೆ ಎಂಬ ಸತ್ಯವನ್ನು ಇಲ್ಲಿ ಪ್ರತ್ಯೇಕವಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿರೋಂಥ ವಿಷಯವನ್ನು ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ಕ್ರೈಸ್ತ ಜೀವನ ಕೇವಲ ರಕ್ಷಣೆ ಅಲ್ಲ, ಅದು ಕಳಿಸಲ್ಪಟ್ಟ ಜೀವನ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19-20 ವಚನಗಳಲ್ಲಿ ಖಂಡಿತವಾಗಿಯೂ ಈ ಮಾತುಗಳನ್ನು ಕೇಳಬೇಕಾದ್ರೆ ನಮಗೆ ನೆನಪು ಬರ್ತವೆ. ಕೊನೆಯ ವಚನಗಳು ಕೊನೆಯ ಅಧ್ಯಾಯದಲ್ಲಿ ನೋಡುವಾಗ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯು ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳ್ತಾ ಇದ್ದಾನೆ. ಅದೇ ಮಾತು ಅಪೊಸ್ತಲ ಕೃತ್ಯಗಳು 1:8 ಕೂಡ ನಿಮಗೆ ಆ ಪರಿಶುದ್ಧಾತ್ಮನ ಬಂದ ಮೇಲೆ ನೀವು ಯೂದಯ, ಸಮರಯ, ಎಲ್ಲ ಗಲಿಲಿ ಎಲ್ಲ ಪ್ರದೇಶಗಳಲ್ಲಿ ಅಂತೂ ಕಡೆಯವರೆಗೂ ಬೂದಿಗಂತಗಳವರೆಗೂ ಲಾಸ್ಟ್ ಕೊನೆಯವರೆಗೂ ಕೂಡ ನೀವು ನನಗೋಸ್ಕರ ಸಾಕ್ಷಿಗಳಾಗಿರ್ತೀರಿ ಎಂಬುದಾಗಿ ಆತನಲ್ಲಿ ಹೇಳ್ತಿರುವಂಥ ಮಾತನ್ನು ನಾವು ಗಮನಿಸಬಹುದು ಪ್ರಿಯರೇ. ಯೇಸು ಯಾವ ರೀತಿಯಲ್ಲಿ ಕಳಿಸಲ್ಪಟ್ಟನು? ಪ್ರೀತಿಯಿಂದ, ಸತ್ಯದಿಂದ, ತ್ಯಾಗಪೂರ್ವಕವಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಪ್ರೀತಿ ತೋರಿಸಿದ್ದಾನೆ, ಆತನ ಸತ್ಯವನ್ನೇ ಆಡಿದ್ದಾನೆ, ಸತ್ಯವನ್ನೇ ಬೋಧಿಸಿದ್ದಾನೆ, ತ್ಯಾಗವನ್ನು ತನ್ನ ಶಿಲುಬೆಯಲ್ಲಿ ತನ್ನ ಮರಣವನ್ನೇ ಅರ್ಪಿಸಿಕೊಟ್ಟಿದ್ದಾನೆ. ಈ ರೀತಿಯಲ್ಲಿ ಆತನು ಕಳಿಸಲ್ಪಟ್ಟಿದ್ದಾನೆ. ಹಾಗೆಯೇ ನಾವು ಸಹ ಅದೇ ರೀತಿಯಲ್ಲಿ ಇತರರ ವಿಷಯದಲ್ಲಿ ಪ್ರೀತಿಯಿಂದ ನಡೆದುಕೊಂಡು ಸತ್ಯವನ್ನು ನಾವು ಉಪದೇಶಿಸುವಂಥ ವ್ಯಕ್ತಿಗಳಾಗಿ ಅವರ ಆತ್ಮಗಳ ರಕ್ಷಿಸುವ ವಿಷಯದಲ್ಲಿ ನಮ್ಮ ತ್ಯಾಗವಾದ ಎಲ್ಲಿವರೆಗಾದರೂ ಹೋಗ್ಬೋದು. ಆ ರೀತಿಯಲ್ಲಿ ನಮ್ಮನ್ನು ಸಹ ಕಳಿಸಿಕೊಟ್ಟಿರುವಂತಾನೆ ಸತ್ಯತೆಯನ್ನು ಇಲ್ಲಿ ನಾವು ತಿಳ್ಕೋಬೇಕು ಪ್ರಿಯರೇ. ಒಂದು ಆಜ್ಞೆಯನ್ನು ಇಲ್ಲಿ ಆಜ್ಞೆಯ ಪ್ರಾರ್ಥನೆ ಅಂದರೆ ಕಳಿಸಿಕೊಟ್ಟಂಥ ವಿಷಯದಲ್ಲಿ ಅದನ್ನು ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಂದಿನ ದಿನ ನೋಡುವಾಗ 7ನೇ ವಿಷಯ, ಭವಿಷ್ಯದ ವಿಶ್ವಾಸಿಗಳಿಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮ್ಯಾಲಿರೋ ವಿಷಯಗಳೆಲ್ಲ ಶಿಷ್ಯರಿಗೋಸ್ಕರ ನಮಗೂ ಅಪ್ಲೈ ಆಗುತ್ತೆ, ಆದರೂ ಹೆಚ್ಚಾಗಿ ಶಿಷ್ಯರು ಪ್ರತ್ಯೇಕವಾಗಿ ನೋಡಬಹುದು. ಇನ್ನು ಇವಾಗ ಓದ್ತಿರುವಂಥ ಮಾತು ಪ್ರತ್ಯೇಕವಾಗಿ ವಿಶ್ವಾಸಿಗಳಿಗೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನೋಡ್ರಿ 17-20ನೇ ವಚನದಲ್ಲಿ ನೋಡುವಾಗ 17 ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ, ಯಾರು? ಶಿಷ್ಯರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ, ಶಿಷ್ಯರ ವಾಕ್ಯದಿಂದ ನನ್ನನ್ನು ನಾವು ಅಂದರೆ ಯೇಸು ಕ್ರಿಸ್ತನ ನಂಬುವವರಿಗೋಸ್ಕರ ಸಹ ನಾನು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ನೋಡ್ರಿ, ಆತನ ಪ್ರಾರ್ಥನೆ ನಮಗೋಸ್ಕರ ಸಹ ಇಲ್ಲಿ ಪ್ರಿಯರೇ 2026 ವರ್ಷಗಳ ಹಿಂದೆಯೇ ನಿನಗೋಸ್ಕರ ನನಗೋಸ್ಕರ ಕರ್ತನು ನಮಗೋಸ್ಕರ ಮುಂಚೆಯೇ ಆತನ ವಿಜ್ಞಾಪನೆ, ಆತನ ಹೃದಯವನ್ನು ಶಿಲ್ಬೆಗೆ ಮುಂಚೆ ತಂದೆಯ ಮುಂದೆ ಆತನ ಇಡ್ತಾ ಇರುವಂಥ ವಿಷಯವನ್ನು ಇಲ್ಲಿ ಎಷ್ಟು ಶ್ರೇಷ್ಠವಾಗಿ ವಿವರಣೆ ನಾವು ಮಾಡ್ತಾ ಇದ್ದೇವೆ ಪ್ರಿಯ, ನೋಡ್ತಾ ಇದ್ದೇವೆ. ನೋಡ್ರಿ, ಇದು ಅತ್ಯಂತ ವೈಯಕ್ತಿಕವಾಗಿರುವಂಥ ಭಾಗವಾಗಿ ನಮಗೆ ನನಗೂ ಕಾಣ್ತಾ ಇದೆ. ಯೇಸು ಕ್ರಿಸ್ತ ನಿನ್ನ ಬಗ್ಗೆ ನನ್ನ ಬಗ್ಗೆ ಪ್ರಾರ್ಥಿಸಿದ್ದಾನೆ ಎಂಬ ಸತ್ಯವು ಎಷ್ಟು ಶ್ರೇಷ್ಠವಾಗಿದೆ ಪ್ರಿಯರೇ. ನಾವೇನಾಗಿದ್ದೇವೆ, ಇಂದಿನ ವಿಶ್ವಾಸಿ ಯಾರೋ ವಾಕ್ಯ ಹೇಳಿದ ಕಾರಣ ಅಲ್ಲ. ಈ ರೀತಿ ಅಂದರೆ ಇವತ್ತು ನಾವು ವಿಶ್ವಾಸಿಗಳಾಗಿರುವಂಥದ್ದು ಯಾರೋ ವಾಕ್ಯ ಹೇಳುವಂಥ ಕಾರಣ ಅದಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವು ನೋಡುವಾಗ ಅದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು ಪ್ರಾರ್ಥನೆಯ ಫಲ ಎಂಬುದಾಗಿ ನಾವು ತಿಳ್ಕೊಬೇಕು ಪ್ರಿಯರೇ. ಈ ಸತ್ಯವನ್ನು ನಾನು ಗ್ರಹಿಸ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ಈ ಸತ್ಯವನ್ನು ಗ್ರಹಿಸ್ಕೊಳ್ತಾ ಇದ್ದೀರಾ ನೀವು? ನೋಡಿರಿ, ಆದ ಕಾರಣ ಸಾರದ ಸುವಾರ್ತೆ ನಂಬಿಕೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ನೋಡಿರಿ, ರೋಮಪುರದೊಳಗೆ 10:17 ಶಿಷ್ಯರು ಅಪೊಸ್ತಲರು ವಾಕ್ಯ ಸಾರಿರ್ಬೋದು. ಆ ವಾಕ್ಯ ಸಾರಾಂಶ ಪ್ರಕಾರ ಎಲ್ಲ ದೇಶಕ್ಕೂ ಎಲ್ಲ ಬಂದು ವಾಕ್ಯವನ್ನು ನಮಗೆ ಮುಟ್ಟಿರ್ಬೋದು, ಆ ವಾಕ್ಯವನ್ನು ನಂಬ್ತಾ ಇದ್ದೇವೆ. ಆದರೆ ಅದಕ್ಕಿಂತ ಮುಂಚೆ ಯಾರಿದಾರಲ್ಲಿ? ಯೇಸು ಕ್ರಿಸ್ತನ ಪ್ರಾರ್ಥನೆ ಇದೆ, ನಿನಗೋಸ್ಕರ ನನಗೋಸ್ಕರ. ಅದು ಪ್ರಾಮುಖ್ಯತೆ ನಾವು ತಿಳ್ಕೊಬೇಕಾಗಿರೋ ವಿಷಯ. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಎಷ್ಟು ಶ್ರೇಷ್ಠವಾದ ಮಾತುಗಳ್ರಿ, ನಿಜವಾಗಲೂ ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ನಾವು ನಮ್ಮ ಒಂದು ವಿಶ್ವಾಸ, ನಮ್ಮ ಒಂದು ರಕ್ಷಣೆ ಇವತ್ತು ಯೇಸು ಕ್ರಿಸ್ತನ ಪ್ರಾರ್ಥನೆಯ ಫಲ ಎಂಬುದಾಗಿ ಇವತ್ತು ನಾವು ಗ್ರಹಿಸ್ಕೊಂಡಿದ್ದೇವಾ? ತಿಳ್ಕೊಳ್ರಿ. ಇವತ್ತು ಏಕಾಗ್ರತೆಗೆ ಪ್ರಾರ್ಥನೆ 8ನೇ ವಿಷಯ.
17 ಅಧ್ಯಾಯ 21-23 ವಿಷಯಗಳು ನೋಡುವಾಗ ಏಕತೆ ಅಂದರೆ ಐಕ್ಯತೆ ಕುರಿತು ಮಾತನಾಡ್ತಾ ಇದ್ದಾನೆ ನೋಡ್ರಿ. 17-21-23 ವಿಷಯಗಳು ನೋಡುವಾಗ ನಾವೆಲ್ಲರೂ ಒಂದೇ ಎಂಬ ಸತ್ಯವನ್ನು ಆತನು ಹೇಳ್ತಾನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರೋ ಪ್ರಕಾರ ಅವರೂ ನಮ್ಮಲ್ಲಿರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪರಿಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದೆ ಎಂದು ಲೋಕಕ್ಕೆ ತಿಳಿದು ಬರುವುದು. ನೋಡ್ರಿ, ಐಕ್ಯತೆ ಕುರಿತು ಇಲ್ಲಿ ಮಾತನಾಡ್ತಾ ಇದ್ದಾನೆ. ತಂದೆ ಮಗ ಯಾವ ರೀತಿಯಲ್ಲಿ ಐಕ್ಯತೆಯಲ್ಲಿದ್ದಾರೆ, ನಾನು ನಿನ್ನಲ್ಲಿ ನನ್ನಲ್ಲಿ ಅದೇ ರೀತಿಯಲ್ಲಿ ಶಿಷ್ಯರು ನಮ್ಮಲ್ಲಿ ಅದೇ ರೀತಿಯಲ್ಲಿ ನಾವೆಲ್ಲರೂ ಸಹ ಆತನಲ್ಲಿ ಐಕ್ಯತೆಯಲ್ಲಿ ಇರಬೇಕೆಂಬುದಾಗಿ ಮುಂಚೆಯೇ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾಕೆಂಬುದಾಗಿ ನೋಡುವಾಗ ಪ್ರೇರೆ, ಇಲ್ಲಿ ನಾವು ಗಮನಿಸುವಾಗ ಯೇಸು ಕ್ರಿಸ್ತನು ಐಕ್ಯತೆ ತಿರ್ಗಾ ಪುನಃ 3 ಸಾರಿ ಹೇಳ್ತಿರುವಂಥವು ಯಾಕೆ ಐಕ್ಯತೆ ಎಂಬುದಾಗಿ ನೋಡುವಾಗ ಪ್ರೇರೆ, ಅದು ಸಾಕ್ಷಿಯ ಜೀವನಕ್ಕೆ ಕಾರಣವಾಗುವಂಥದ್ದಾಗಿದೆ. ನಮ್ಮ ಶಕ್ತಿ ಅಲ್ಲಿ ತೋರಿಸುವಂಥದ್ದಾಗಿದೆ ಪ್ರೇರೆ, ನಮ್ಮ ಆತ್ಮೀಯ ಜೀವನದಲ್ಲಿ. ಅಷ್ಟು ಮಾತ್ರಕ್ಕಲ್ಲ, ದೇವರನ್ನು ಮಹಿಮೆಪಡಿಸುವಂಥದ್ದು ಐಕ್ಯತೆ ಆಗಿದೆ. ಇದರ ಕುರಿತಾಗಿರುವಂಥ ಆಳವಾಗಿ ನಾನು ಹೇಳಲಿಕ್ಕೆ ಸಮಯವಿಲ್ಲ, ನಾವು ಗ್ರಹಿಸಿಕೊಳ್ಳ್ರಿ ಪ್ರೇರೆ. ಅದು ದೇವರ ಮಹಿಮೆಯನ್ನು ಪ್ರತ್ಯಕ್ಷಪಡಿಸುವಂಥದ್ದಾಗಿದೆ. ನಾವು ಕೀರ್ತನೆ 133ನೇ ಕೀರ್ತನೆಯಲ್ಲಿ ಸಹೋದರ ಐಕ್ಯತೆ ಕುರಿತು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಎಫೆಸರ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ 6ನೇ ವಚನ. ಆಮೇಲೆ ನೀವು ಧ್ಯಾನ ಮಾಡಿರಿ, ಐಕ್ಯತೆಗಾಗಿ ಇರಲಿಕ್ಕೆ ಜೀವಿಸಲಿಕ್ಕೆ ನಾವು ಕರೆಯಲ್ಪಟ್ಟಿದೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ. 1 ಕೊರಿಂಥಿ 1ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ಕೊರಿಂಥ ಸೇವಕರು ಆತನು ಹೇಳ್ತಿದ್ದ ಮಾತು, ನಿಮ್ಮಲ್ಲಿ ವಿಭೇದಗಳಿರಬಾರದು, ಏಕಮನಸ್ಸುಳ್ಳವರಾಗಿರಬೇಕೆಂಬುದಾಗಿ ಅಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರೇರೆ. ವಿಭಜನೆ ಅಹಂಕಾರದಿಂದ ಬರುವುದಾದರೆ ಐಕ್ಯತೆ ಅದು ಪ್ರೀತಿಯಿಂದ ಬರುವಂಥದ್ದಾಗಿದೆ. ಆ ಪ್ರೀತಿಯಿಂದ ಹೊಂದ್ಕೋಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಪ್ರಿಯರೇ. ನಾವು ಗಮನಿಸುವಾಗ ಆ ಪ್ರೀತಿ ಕೊನೆಯದಾಗಿರಲಿಕ್ಕೆ ನಾವು ಆತನಲ್ಲಿರಬೇಕಾಗುತ್ತೆ ನೋಡ್ರಿ. ಅದೇ ರೀತಿಯಲ್ಲಿ ಮುಂದಕ್ಕೆ ನಾವು ಹೋಗುವಾಗ ನಿತ್ಯ ಸಂಬಂಧದ ಕುರಿತು, ನಿತ್ಯತ್ವದ ಕುರಿತು, ನಿತ್ಯ ವಿಷಯದ ಕುರಿತು ಅದನ್ನು ಮಾತನಾಡಿ 24ನೇ ವಚನದಲ್ಲಿ ನೋಡ್ರಿ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿದೆಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಈ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ನೋಡ್ರಿ. ಏನೆಂಬುದಾಗಿ ನೋಡುವಾಗ ನಿತ್ಯ ಸಂಬಂಧವನ್ನು ಇಟ್ಕೋಬೇಕೆಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಆಶೆ ಪಡ್ತಾ ಇದ್ದಾನೆ. ಇದೆಷ್ಟು ಶ್ರೇಷ್ಠವಾದ ಉದ್ದೇಶ ಎಂಬುದಾಗಿ ಪ್ರಿಯರೇ ನಾವು ಅರಿತುಕೊಂಡಾಗ, ಶಿಲುಬೆಯ ಮರಣವು ಅಥವಾ ಶಿಲುಬೆ ನನಗೋಸ್ಕರ ಆತನು ಪಟ್ಟಿರುವಂಥ ಶ್ರಮೆಗಳು, ಆ ಶಿಲುಬೆಯ ಮರಣವು ಆ ಪುಣ್ಯದ ಕೇವಲ ಅದು ನಿನಗೆ ಕ್ಷಮಿಸುವುದಕ್ಕೋಸ್ಕರ ಮಾತ್ರ ಅಲ್ಲ, ರಕ್ಷಣೆಗೋಸ್ಕರ ಮಾತ್ರ ಅಲ್ಲ, ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಶ್ರೇಷ್ಠವಾದ ಭಾಗವೇನೆಂಬುದಾಗಿ ನೋಡುವಾಗ, ಆತನ ಉದ್ದೇಶ ಏನೆಂಬುದಾಗಿ ನೋಡುವಾಗ, ಆತನ ಮನಸ್ಸನ್ನು ನಾವು ತಿಳ್ಕೊಳ್ಬೇಕಾದ್ರೆ ಆತನೊಟ್ಟಿಗೆ ಯುಗಾಂತರಗಳವರೆಗೂ ಶಾಶ್ವತವಾಗಿಯೂ ಆತನೊಟ್ಟಿಗೆ ನಾವು ಕೂಡ ಜೀವಿಸಬೇಕೆಂಬುದೇ ಆತನ ಉದ್ದೇಶ. ಅದಕ್ಕೋಸ್ಕರ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಆತನು ಹೇಳ್ತಿರುವಂಥ ಮಾತಿನೆಂಬುದಾಗಿ ನೋಡುವಾಗ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನ ತಂದೆಯ ಮನೆಗಳ ಅನೇಕ ಬಿಡಾರಗಳಿದ್ದಾವೆ, ಇಲ್ಲದಿದ್ದರೆ ನಾನು ಹೋಗಿ ಸಿದ್ಧಪಡುತ್ತೇನೆ. ನಾನು ಹೋಗಿ ಆತನು ಹೇಳ್ತಿದ್ದಾನೆ, ಆ ಮಾತನ್ನು ನಾವು ನೋಡ್ಕೊಳ್ಳೋಣ. ನಾನು ಹೋಗಿ ನಿಮಗೋಸ್ಕರ ಸಿದ್ಧಪಡಿಸಿ ಮತ್ತೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ. ನೋಡ್ರಿ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಅಬ್ಬಾ, ಎಷ್ಟು ಶ್ರೇಷ್ಠವಾದ ಮಾತು, ಎಷ್ಟು ನಿರೀಕ್ಷೆಯ ಮಾತು, ಅದನ್ನು ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ತಂದೆಯ ಉದ್ದೇಶ ನಾವು ನೋಡುವಾಗ, ಏದೇನು ತೋಟದಲ್ಲಿ ತಂದೆಯೊಟ್ಟಿಗೆ ಅವರು ಆದಾಮ ಯಾವ ರೀತಿ ಆ ರೀತಿ ಸಂಬಂಧ ಅಲ್ಲಿ ಕಳೆದುಕೊಳ್ಳುವಂಥ ಸಂಬಂಧವನ್ನು ತಿರುಗಿ ಯೇಸು ಕ್ರಿಸ್ತನ ಮುಖಾಂತರ ಅದು ಪುನಃಸ್ಥಾಪನೆ ಮಾಡ್ತಾ ಇದ್ದಾನೆ. ಗ್ರಹಿಸಿಕೊಳ್ಳ್ರಿ ಪ್ರಿಯರೇ. 1 ಥೆಸಲೋನಿಕ 4:17 ಕೂಡ ನಾವು ಯಾವಾಗಲೂ ಸಹ ಆತನ ಸನ್ನಿಧಿಯಲ್ಲಿ ನಾವು ಪ್ರತ್ಯಕ್ಷವಾಗಿರುವಂಥ ವ್ಯಕ್ತಿಗಳಾಗಿ ನಾವು ನೋಡ್ತಾ ಇದ್ದೇವೆ. ಶಿಲುಬೆಯ ಗುರಿ ಏನೆಂಬುದಾಗಿ ನೋಡುವಾಗ ಮತ್ತೊಂದು ಅವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದು ಪಾಪ ಕ್ಷಮಾಪಣೆ ಮಾತ್ರವಲ್ಲ, ಅದು ಸಂಬಂಧದ ಪುನಃಸ್ಥಾಪನೆ, ಆತನೊಟ್ಟಿಗೆ ಇರಬೇಕೆಂಬ ಆಶೆ. ಇದು ಸತ್ಯವನ್ನು ಗ್ರಹಿಸಿಕೊಳ್ಳಬೇಕು ಪ್ರಿಯರೇ. 10ನೇ ವಿಷಯ ನೋಡುವಾಗ, ಪ್ರೀತಿಯ ಒಂದು ಪರಾಕಾಷ್ಠೆ, ಅಂದರೆ ಅದು ಅತ್ಯಂತ ಶ್ರೇಷ್ಠವಾದ ಒಂದು ಸ್ಥಾನಪಾನ ಎಲ್ಲಿ ಯಾವ ರೀತಿಯಿಂದ ಪ್ರಕಟಣೆ ಮಾಡ್ತಾ ಇದ್ದಾನೆ. 25-26 ಕೊನೆಯ ವಚನಗಳನ್ನ ನೋಡುವಾಗ ಪ್ರಿಯರೇ, ಕೊನೆಯ ಸತ್ಯತೆ ಏನೆಂಬುದಾಗಿ ನೋಡುವಾಗ ಪ್ರೀತಿ ಎಂಬುದಾಗಿ ಆತನು ತಿಳಿಸ್ಕೊಡ್ತಾನೆ. ಯಾಕಂದರೆ ಸಮಸ್ತವು ಪ್ರೀತಿ ಮೇಲೆ ಆಧಾರಗೊಂಡಿದೆ ಪ್ರಿಯರೇ. ಅದೇ ಸತ್ಯವನ್ನು ಈ ಪ್ರಾರ್ಥನೆಯಲ್ಲಿ ಕೊನೆಯ ಭಾಗದಲ್ಲಿ ಅದನ್ನೇ ಮತ್ತು ಅದರೊಂದಿಗೆ ಮುಗಿಸ್ತಾ ಇದ್ದಾನೆ ನೋಡ್ರಿ. ನಿತ್ಯ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ, ಮತ್ತು ಇವರು ನೀನೇ ನನ್ನನ್ನು ಕಳಿಸಿಕೊಟ್ಟಿದ್ದವರಾಗಿ ತಿಳಿದುಕೊಂಡಿದ್ದಾರೆ. ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು, ನಾನು ಅವರಲ್ಲಿರಬೇಕೆಂದು ಪ್ರಾರ್ಥಿಸುತ್ತೇನೆ. ತನ್ನ ಪ್ರಾರ್ಥನೆ ಯಾವುದರಿಂದ ಮುಗಿಸ್ತಾನೆ? ತಂದೆಯಾಗಿರುವಂಥ ನೀನು ನನ್ನ ಮೇಲೆ ಯಾವ ರೀತಿ ಪ್ರೀತಿ ಇಟ್ಕೊಂಡೆ, ಆ ಪ್ರೀತಿ ನನ್ನ ಪ್ರೀತಿ ಅವರಲ್ಲಿಯೂ ಸಹ ಇರಬೇಕೆಂಬುದಾಗಿ ನನಗೆ ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ಪ್ರೀತಿಯೊಟ್ಟಿಗೆ ಮುಗಿಸ್ತಾ ಇದ್ದಾನೆ ಪ್ರಿಯರೇ. ನೋಡ್ರಿ, ಎಷ್ಟು ಶ್ರೇಷ್ಠವಾದ ವಿಷಯ. ನಾವು ಗಮನಿಸುವಾಗ
ಕೊನೆಯ ಸತ್ಯ ಅದು ಪ್ರೀತಿ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಮತ್ತೊಂದು ಆವರ್ತಿ ತನ್ನ ಪ್ರಾರ್ಥನೆಯ ಮುಖಾಂತರ ಆತನು ಮುಗಿಸಿಕೊಡ್ತಾ ಇದ್ದಾನೆ. ರೋಮಪುರದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ನಾವು ಪೌಲನೇ ತಿಳಿಸ್ಕೊಡ್ತೇವೆ ನೋಡ್ರಿ. ಈ ನಿರೀಕ್ಷೆ ನಮ್ಮ ಆಶೆಯನ್ನು ಭಂಗಪಡಿಸಿದರೆ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಇದಕ್ಕಿಂತ ಹೆಚ್ಚಾದ ಮಾತು, ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಮಾತು ನೋಡುವಾಗ ಮೊದಲನೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡುವಾಗ 1 ಜಾನ್ 4 ಅಲ್ಲಿ 9-10 ವಚನಗಳು ನೋಡುವಾಗ ಇನ್ನೂ ಶ್ರೇಷ್ಠವಾದ ಇನ್ನೂ ಆಳವಾದ ಪ್ರೀತಿ ಗೊತ್ತು ಮಾತುಗಳು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸೋದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ. ತನ್ನ ಮಗನನ್ನು ಕಳಿಸಿಕೊಡೋದ್ರಲ್ಲಿ ತನ್ನ ಪ್ರೀತಿ ಸ್ಪಷ್ಟವಾಗಿ ತಿಳಿಪಡಿಸ್ತಾ ಇದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಎಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಪ್ರಿಯರೇ, ದೇವರು ಇಲ್ಲೊಂದು ಆಜ್ಞೆಗಳು ನೋಡು, ನಮ್ಮನ್ನು ನಮ್ಮನ್ನು ಹೇಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಏನು ತಿಳ್ಕೊಬೇಕು ಪ್ರೇರೆ? ತಂದೆಯಾದ ದೇವರ ಪ್ರೀತಿ, ಮಗನಾಗಿರುವಂಥ ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಪರಾಕಾಷ್ಠೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟ. ಅಂದರೆ ಅಷ್ಟೆಲ್ಲ ಪ್ರೀತಿ, ತನ್ನ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿ ಯೇಸು ಕ್ರಿಸ್ತ ನನಗೋಸ್ಕರ ಮಾಡಿ. ತಂದೆಯ ಪ್ರೀತಿಯಲ್ಲಿ ನಮಗೆ ಸ್ಪಷ್ಟವಾಗಿ ತನ್ನ ಮಗನನ್ನು ಕಳಿಸ್ಕೊಡುವಾಗ ಸ್ಪಷ್ಟವಾಗಿ ನಮಗೆ ತಿಳಿಬರ್ತಾ ಇದೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಆ ದೇವರ ಪ್ರೀತಿಯನ್ನು ಇವತ್ತು ನಮ್ಮೊಳಗೆ ಕೂಡ ಇರಬೇಕು. ನಾವು ಒಬ್ಬರನ್ನೊಬ್ಬರು ದೇವರು ಹೀಗೆ ಪ್ರೀತಿ ಮಾಡುವಾಗ ನಾವು ಇತರರು ಸಹ ಪ್ರೀತಿ ಮಾಡಬೇಕೆಂಬ ಶ್ರೇಷ್ಠವಾದ ಒಂದು ಆಜ್ಞೆಯನ್ನು ಅಲ್ಲಿ ಆತನು ಇದೇ ಮಾತನ್ನು 13ನೇ ಅಧ್ಯಾಯ ಯೋಹಾನ ಬರೆಸ್ಕೊತ 13ನೇ ಅಧ್ಯಾಯ 16, 15, 17 ವಚನಗಳು ಅನಿಸುತ್ತೆ. ಅಲ್ಲಿ ಕೂಡ ನಿಮಗೊಂದು ಹೊಸ ಆಜ್ಞೆ ಕೊಡ್ತಿದ್ದಾನೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ. ನಾನು ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ ಅದೇ ರೀತಿಯಲ್ಲಿ ಆತನ ಪ್ರೀತಿ ತನ್ನ ಪ್ರಾಣವನ್ನು ಕೊಡುವಷ್ಟು ಪ್ರೀತಿ. ಮತ್ತೊಂದು ಆವರ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದೇ ಪ್ರೀತಿ ನಾವು ಇತರರ ವಿಷಯದಲ್ಲಿ ಪ್ರೀತಿಸುವಂಥ ವ್ಯಕ್ತಿಗಳಾಗಿರಬೇಕೆಂಬ ಸ್ಪಷ್ಟತೆಯಲ್ಲಿ ನಮಗೆ ಗೊತ್ತಾಗ್ತಿದೆ ಪ್ರಿಯರೇ. ಆ ಪ್ರೀತಿ ನಮ್ಮ ಮುಖಾಂತರ ಹರಿಯಬೇಕಾಗಿದೆ ಪ್ರಿಯರೇ. ಇದು ಕ್ರಿಸ್ತ ಜೀವನದ ಒಂದು ಸಾರಾಂಶವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ನೋಡ್ರಿ, ಯೇಸು ಕ್ರಿಸ್ತನು ನಮ್ಮ ಇಲ್ಲಿ ಹಳೆಯ ಒಡಂಬಡಿಕೆ 99ನೇ ಕೀರ್ತನೆಯಲ್ಲಿ ಮೋಶೆ, ಆರೋನ್, ಸಾಮ್ಯಲ್ ಯಾಜಕರಾಗಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನೇ ಹೊಸ ಒಡಂಬಡಿಕೆಯಲ್ಲಿ ಪರಿಪೂರ್ಣವಾಗಿರುವಂಥ ಮಹಾಯಾಜಕನಾಗಿ ನಮಗೋಸ್ಕರ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲವನ್ನು ತನ್ನ ಹೃದಯವನ್ನು ತಂದೆ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಪ್ರಿಯರ ಕಾರ್ಯವನ್ನು ನೋಡುವಾಗ ಶಿಲುಬೆಯಲ್ಲಿ ಆತನು 19ನೇ ಅಧ್ಯಾಯ ಅದೇ ಯೋಹಾನ 19:30 ಸಂಪೂರ್ಣವಾಯಿತು ಎಂಬುದಾಗಿ ಎಲ್ಲವನ್ನು ಮುಗಿಸಿ ಹೇಳ್ತಾ ಇದ್ದಾನೆ. 17ರಲ್ಲಿ ಪ್ರಾರ್ಥನೆ, 19ರಲ್ಲಿ ಅದೇ ಪರಿಪೂರ್ಣತೆ. ಯೇಸು ಪ್ರಾರ್ಥಿಸುವುದನ್ನು ಶಿಲುಬೆಯಲ್ಲಿ ಆತನು ನೆರವೇರಿಸಿದ್ದಾನೆ ಪ್ರಿಯರೇ. ಹಾಗಾದರೆ ನಾವು ಎಷ್ಟು ಮಾತ್ರಕ್ಕೂ ಒಂಟಿಗರು ಅಲ್ಲ. ಇವತ್ತು ನಾನು ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಿದ್ದೆ? ಯೇಸು ಕ್ರಿಸ್ತನ ಪ್ರಾರ್ಥನೆ ನೋಡಿದರೆ ಎಷ್ಟೆಲ್ಲ ನಿರೀಕ್ಷೆ, ಎಷ್ಟೆಲ್ಲ ಒಂದು ಸಮಾಧಾನ, ಎಷ್ಟೆಲ್ಲ ಒಂದು ಧೈರ್ಯ ಇವತ್ತು ನಮಗೆ ಸಿಗ್ತಾ ಇದೆ ಪ್ರಿಯರೇ. ಯಾಕಂದರೆ ಇವತ್ತು ನಾವು ಒಂಟಿರಲ್ಲ. ವಾಕ್ಯ ಹೇಳ್ತಾ ಇದ್ದಾರೆ ರೋಮ 8:30 ನಾವಾಗಲಿಲ್ಲ ಧ್ಯಾನ ಪಟ್ಟ ಪ್ರಕಾರ, ಇಂದಿಗೂ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನನಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ವಿಜ್ಞಾಪನೆ ಮಾಡುವಂಥ ತಂದೆಯಾಗಿದ್ದಾನೆ, ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಬೇರೆ ನಾವು ಅಷ್ಟು ಮಾತ್ರಕ್ಕಲ್ಲ, ಎರಡನೇ ವಿಷಯ, ನಾವು ಕಳುಹಿಸಲ್ಪಟ್ಟಂಥ ವ್ಯಕ್ತಿಗಳಾಗಿ ನಾವು ನೆನಪಿಸ್ಕೋಬೇಕು. ನಾವು ಸಾಕ್ಷಿಯಾಗಿ ಈ ಲೋಕದಲ್ಲಿ ಜೀವಿಸುವಂಥ ವ್ಯಕ್ತಿಗಳಾಗಿರೋಣ ಪ್ರಿಯರೇ. ಪರಿಶುದ್ಧತೆಯಲ್ಲಿ ನಡೆದುಕೊಳ್ಳೋಣ. ರಾಜಿ ಬೇಡ, ಇದರಲ್ಲಿ ಕಾಂಪ್ರಮೈಸ್ ಬೇಡ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ನಮ್ಮ ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಳುವಂಥ ವ್ಯಕ್ತಿಗಳಾಗಿರೋಣ. ಅನೇಕ ವಿಷಯಗಳನ್ನ ಇವತ್ತು ವಾಕ್ಯದ ಮುಖಾಂತರ ತಿಳಿದುಕೊಂಡಿದ್ದೇವೆ. ಇದಕ್ಕೆ ಮೇಲೆ ಕೂಡ ಇನ್ನೂ ನೀವು ಭಯಪಡ್ತಾ ಇದ್ದಾರೆ. ವಾಕ್ಯವು ಇನ್ನೂ ಹೇಳ್ತಾ ಇದೆ. ಯೆಶಾಯ 54:17 ಹೇಳುವಾಗ, ನಿನಗೆ ರೂಪಿಸುವಂಥ ಯಾವ ಆಯುಧವೂ ಸಹ ಅದು ಬೆಳವಣಿಗೆ ಆಗುವುದಿಲ್ಲ. ನೋಡ್ರಿ ಆ ಮಾತು, ಯೆಶಾಯ 54:17, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಅದು ಜಯಿಸದು. ಇದಕ್ಕೆ ಮೇಲೆ ಸಹ ಇನ್ನೂ ನೀನು ನಿರೀಕ್ಷೆ ಇಲ್ಲದೆ ಭಯದಲ್ಲಿದೆಯಾ? ದೇವರ ವಾಕ್ಯ ಹೇಳ್ತದೆ, ನಮ್ಮ ಮೇಲೆ ರೂಪಿಸುವಂಥ ಆಯುಧವು ಯಾವುದು ಕೂಡ ಜಯಿಸಿ. ಯಾಕಂದರೆ ನನಗೋಸ್ಕರ ಜಗತ್ತುಪಾದಕ್ಕೆ ಮುಂಚೆ ಪ್ರಣಾಳಿಕೆ ಇದೆ. ಯೇಸು ಕ್ರಿಸ್ತನ ಶಿಲುಬೆಗೆ ಮುಂಚೆಯೇ ತಂದೆಯ ಮುಂದೆ ತನ್ನ ಹೃದಯವ ಎಲ್ಲ ವಿಜ್ಞಾಪನೆ ನಮಗೋಸ್ಕರ ಮಾಡಿ ಮುಗಿಸಿದ್ದಾನೆ ಪ್ರಿಯರೇ. ಆ ಕಾರ್ಯಗಳನ್ನು ಶಿಲುಬೆಯಲ್ಲೂ ಸಹ ಮಾಡಿ ಮುಗಿಸಿದ್ದಾನೆ. ಇಷ್ಟು ಶ್ರೇಷ್ಠವಾದ ನಿರೀಕ್ಷೆ ನಮಗೆ ಕೊಡುವಾಗ ಇನ್ನು ಯಾವುದಕ್ಕೋಸ್ಕರ ಚಿಂತೆ ಮಾಡ್ತಿದೆ ಪ್ರಿಯರೇ? ನಾವು ಇವತ್ತು ಹೇಳಬೇಕು, ಯಾವ ರೀತಿಯಲ್ಲಿ ನೀನು ನಮ್ಮನ್ನು ಕಾಪಾಡುವಂಥ ವ್ಯಕ್ತಿಯಾಗಿದ್ದೆ, ತಂದೆಯಾಗಿದ್ದೇವರೇ. ದೇವರ ಮಹಿಮೆ ನಮ್ಮ ಜೀವನದಲ್ಲಿ ಕಾಣಿಸಲೆಂಬುದಾಗಿ ಹೇಳೋಣ. ನಮ್ಮ ಪರಿಸ್ಥಿತಿಯಲ್ಲಿ ನಡೀತೇವೆ ಎಂಬುದಾಗಿ ಹೇಳೋಣ ಪ್ರಿಯರೇ. ನಾವು ಖಂಡಿತವಾಗಲೂ ನಾವು ಗಮನಿಸುವಾಗ ಇದೇ ಒಂದು ಶ್ರೇಷ್ಠವಾದ ಸಮಯತೆ. ಇದು ನಾವು ಪರಿಶುದ್ಧಕ್ಕೋಸ್ಕರ ಜೀವನ ಮಾಡೋಣ. ಐಕ್ಯತೆಯಲ್ಲಿ ಸಂಪೂರ್ಣತೆಯಲ್ಲಿ ನಾವು ಜೀವನ ಮಾಡುವಂಥ ವ್ಯಕ್ತಿಗಳಾಗಿರೋಣ. ಅಥವಾ ಆತನಿಗೆ ಕೇಳಿಕೊಳ್ಳೋಣ ಪ್ರಾರ್ಥನೆಯ ರೀತಿಯಲ್ಲಿ, ಕರ್ತನೇ, ಯೇಸುವೇ, ನಮ್ಮ ಮಹಾಯಾಜಕನೇ. ಹೇಳೋಣ ಇವತ್ತು ನಾವು ನಿಜವಾಗಲೂ ನಮಗಾಗಿ ನೀನು ಪ್ರಾರ್ಥಿಸಲಿಕ್ಕಾಗಿ ಧನ್ಯವಾದಗಳಪ್ಪ. ನಿಜವಾಗಲೂ ನಮ್ಮನ್ನು ಪರಿಶುದ್ಧಪಡಿಸಿ, ಇವತ್ತು ನಮ್ಮನ್ನು ಐಕ್ಯತೆಯಲ್ಲಿ ನಡೆಸು. ನಿನ್ನ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ತುಂಬ ಇರೋಸು. ಇವತ್ತು ಅದೇ ಪ್ರೀತಿ ನಾವು ಇತರಿಗೆ ಹಂಚುವಂಥ, ಅದರಿಗೆ ತೋರಿಸ್ಕೊಡುವಂಥ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸು.
ನಿಜವಾಗಿಯೂ ನಾವು ನಿನಗೋಸ್ಕರ ಜೀವಿಸುವಂಥ ವ್ಯಕ್ತಿಗಳಾಗಿ, ಮಗಳನ್ನಾಗಿ ನಾವು ಮಾರ್ಪಡಿಸಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಪ್ರಿಯರೇ, ಶಿಲುಬೆಗೆ ಮುಂಚೆ ಯೇಸು ಪ್ರಾರ್ಥಿಸಿದ್ದಾನೆ, ಶಿಲುಬೆಯಲ್ಲಿ ಅದನ್ನು ನೆರವೇರಿಸಿದ್ದಾನೆ. ಈಗ ನೀನು ನಾನು ಆ ಪ್ರಾರ್ಥನೆಯಲ್ಲೇ ಬದುಕ್ತಾ ಇದ್ದೀವಿ ಎಂಬ ಸತ್ಯವನ್ನು ಅರ್ಥಕೊಂಡು ಭಯಭಕ್ತಿಯಿಂದ, ಐಕ್ಯತೆಯಲ್ಲಿ, ಪರಿಶುದ್ಧತ್ವದಲ್ಲಿ, ನಿರೀಕ್ಷೆಯಿಂದ, ಸಂತೋಷದಿಂದ ನಮಗೋಸ್ಕರ ಎಲ್ಲವನ್ನು ಮಾಡಿರುವಂಥ ಯೇಸು ಕ್ರಿಸ್ತನ ಬಳಿಗೆ ನಾವು ಬರೋಣ. ಆತನೊಟ್ಟಿಗೆ ನಾವು ಜೀವಿಸೋಣ. ತಂದೆಯಾದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ